ಯಾದಿಕವೈ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋತ್ತರ್ಯಸ್ತ್ರತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾನಿತಿದುಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಯಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಾವುದಾಯ್ತೀಗ? ನೈಮಿಷಿ ಅನಿಮಿಷ ಕ್ಷೇತ್ರದೆಲ್ಲ ಆಯಿತು. ಕೊನೆಗೆ ಆಪನ್ನಃ ಸಂಸ್ಕೃತಿಂ ಘೋರಾಂ ಯನ್ನಾಮ ವಿವಶೋ ಗೃಣನ್ ತತಃ ಸದ್ಯೋ ವಿಮುಚ್ಯೇತ ಯಂ ಬಿಭೇತಿ ಸ್ವಯಂ ಭವಃ ಅದಾಗಿತ್ತು. ವಿವಶಃ ಅಂದರೆ ಅರ್ಥ ಏನಂತ ಹೇಳಿದರು, ಬಹು ಅಭ್ಯಾಸ, ತುಂಬ ದೇವರ ಬಗ್ಗೆ ಚಿಂತನೆ ಮಾಡಿ 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 ಏನಾಗುತ್ತದೋ ವಿವಶವಾಗಿ ತನ್ಮಯವಾಗಿ ತನ್ನಷ್ಟೇ ತಾನೇ ಪರವೃಷ್ಟಿಯಲ್ಲಿ ಆಗುತ್ತೆ. ವಿಷ್ಣು ವಶನಾಗಿ ಭಗವದ್ ಅನುಗ್ರಹದಿಂದ ಆಗಿರ್ತಾನೆ. ಆಖ್ಯಾಹಿ ಹರೇಹೇ ಧೀಮನ್ ಅವತಾರ ಕಥಾ ಶುಭಾಃ ಲೀಲಾ ವಿದಧತಃ ಸ್ವೈರಂ ಈಶ್ವರಸ್ಯ ಆತ್ಮಮಾಯಯ. ಅಥ ಆಖ್ಯಾಹಿ ಹರೇಃ ಧರ್ಮಿನ್ ಅವತಾರ ಕಥಾಃ ಶುಭಾಃ ಲೀಲಾಃ ವಿದಧತಃ ಸ್ವೈರಂ ಈಶ್ವರಸ್ಯ ಆತ್ಮಮಾಯಯ. ಅಥ ಈಗ ತಾವು ಇಷ್ಟೆಲ್ಲ ಪ್ರಾರ್ಥನೆ ಮಾಡಿ ಕೇಳ್ತಾರೆ. ಹರೇಹೇ ಹೇ ಧೀಮನ್, ಧೀಮನ್ ಎಲ್ಲ ಬುದ್ಧಿವಂತರಾದವರೇ, ತಿಳುವಳಿಕೆ ಉಳ್ಳವರೇ, ಶ್ರುತಾಚಾರ್ಯರೇ, ನಮಗೆ ಹರೇಹೇ ಅವತಾರ ಕಥಾ, ಹರೇಹೇ ಶುಭಾಃ ಅವತಾರ ಕಥಾ, ಶ್ರೀಹರಿಯ ಮಂಗಳಕರವಾದ ಅವತಾರ ಕಥೆಗಳನ್ನು ಮತ್ತು ಏನು ಮಾಡ್ತಾನೆ ಅದರಿಂದ ಲೀಲಾಹ ವಿದಧತಃ ಅನೇಕ ಲೀಲೆಗಳನ್ನ ಮಾಡ್ತಕ್ಕಂತಹ ಅದೆಲ್ಲ ಹರೇಹೇ ಎಂಬುದಕ್ಕೆ ವಿಶೇಷಣಗಳು. ಸ್ವೈರಂ ಯಥೇಚ್ಛವಾಗಿ ಏನು ಮಾಡ್ತಾನೆ ಈಶ್ವರಸ್ಯ ಕೃಷ್ಣಸ್ಯ ಆತ್ಮಮಾಯಯ, ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ಆತ್ಮೇಚ್ಛೆಯ. ಮಾಯಾ ಅಂದರೆ ಇಚ್ಛೆ ಇಲ್ಲಿ ಅಂದರೆ ಒಟ್ಟಿನ ಮೇಲೆ. ಈಶ್ವರಸ್ಯ ಹರೇಹೇ ಗೊತ್ತಾಯಿತು. ಸ್ವೈರಂ ಲೀಲಾ ವಿದಧತಃ ಶುಭಾಃ ಅವತಾರ ಕಥಾ ಆಖ್ಯಾಯಿ. ದೇವರಿಷ್ಟೆಲ್ಲ ಮಾಡೋದು ಆತ್ಮಮಾಯಯ. ಸಂಭವಾಮಿ ಆತ್ಮಮಾಯಯ ಬಂದಿದೆ ಭಗವದ್ಗೀತೆಯಲ್ಲಿ. ಮಾಯಾ ಅಂದರೆ ಇಚ್ಛೆ. ಆತ್ಮಮಾಯೆಯ ಸ್ವರೂಪಭೂತ ಇಚ್ಛೆಯ ಅಂದರೆ ದೇವರಿಗೆ ಯಾರು ಹೀಗೆ ಮಾಡು ಅಂತ ಹೇಳಾಗಿಲ್ಲ, ಮತ್ತು ಹ್ಯಾಕೆ ಮಾಡಿದೆ ಅಂತ ಕೇಳೋಗೋ ಇಲ್ಲ. ಆದರೆ ಮಾಡೋದನ್ನು ಯಾವುದು ಬಿಡೋದಿಲ್ಲ. ಅದಕ್ಕೇನದು ಆತ್ಮೇಚ್ಛೆಯ, ತನ್ನ ಸ್ವರೂಪಭೂತವಾದ ಇಚ್ಛೆಯಿಂದನೇ ಹಾಗೆ ಮಾಡ್ತಾನೆ ಹೊರತು ಬೇರೆ ಅಲ್ಲ. ಇಲ್ಲಿ ಇಚ್ಛಾ ಶಬ್ದಕ್ಕೆ ಏನಂತ ಅರ್ಥ, ಮಾಯಾ ಶಬ್ದಕ್ಕೆ ಏನಂತ ಅರ್ಥ ಮಾಡಿದರು? ಇಚ್ಛಾ ಅಂತ ಅರ್ಥ ಮಾಡಿದರು. ಮಾಯಾ ಶಬ್ದಕ್ಕೆ ಮಾಯಾ ಅಂತಲೂ ಅರ್ಥ ಇದೆ, ಆದರೆ ಇಲ್ಲಿ ಅರ್ಥ ಮಾಡಬಾರ್ದು. ಅದಕ್ಕೆ ಹೇಳ್ತಾ ಎಷ್ಟೆಷ್ಟು ಅರ್ಥ ಇವೆ ಅಂತ ಹೇಳ್ತಾರೆ. ಮಹಾಮಾಯೇತಿ ಅವಿದ್ಯೇತಿ ನಿಯತಿ ಮೋಹಿನೀತಿ ಚ ಪ್ರಕೃತಿರ್ವಾಸನಾ ಇತ್ತೇವ ತವೇಚ್ಛಾ ಅನಂತ ಕಥ್ಯತೆ ಇತಿ ಸ್ಕಾಂದೇ. ದೇವರ ಇಚ್ಛೆಗೆ ಇಷ್ಟೆಲ್ಲ ಹೆಸರುಗಳಿವೆ. ಏನಂತ? ಮಹಾಮಾಯಾ ಅಂತ ಒಂದು, ಅವಿದ್ಯಾ ಇನ್ನೊಂದು, ನಿಯತಿ ಮೋಹಿನಿ ಇವೆಲ್ಲ ಹೆಸರುಗಳು ದೇವರದಕ್ಕೆ ಬಂದಿದೆ. ಆಮೇಲೆ ಪ್ರಕೃತಿ ವಾಸನಾ ಇತ್ತೇವಂ ಏನೋ ಇನ್ನೊಂದು ಯಾವುದೋ ನಿಯತಿ ಅಷ್ಟೇ ಹೇಳ್ತೇನೆ. ನಿಯತಿ ವಿಷ್ಣು ಕೂಡ ದೇವರಿಗೆ ಇತಿ ಅನಂತ ದೇವರು ಹೇಳ್ತಾ ಇರೋದು. ಅನಂತ ಪರಮಾತ್ಮನೇ ನಿನಗೆ ಇಷ್ಟೆಲ್ಲ, ನಿನ್ನ ಮಾಯಾ ಶಬ್ದಕ್ಕೆ ಇಷ್ಟೆಲ್ಲ ಅರ್ಥಗಳಿವೆ ಅಂಥೇಳಿ. ಮಹಾಮಾಯಾ ಅವಿದ್ಯಾ ನಿಯತಿ ನಿಯಮನ ಅಂತ ಆಗುತ್ತೆ. ಇಚ್ಛೆ, ಅದು ಇಚ್ಛೆಯಿಂದ ಮಾಡಬೇಕು ಅಂತೇಳಿದರೆ ನಿಯಮನ. ಸೃಷ್ಟಿಸ್ಥಿತ್ಯಪಿ ನೀತಿ ಮತ್ತೆ ಶ್ಲೋಕದಲ್ಲೇ ಬಂದುಬಿಟ್ಟಿದೆ. ಮೋಹಿನಿ ಮೋಹಕವಾದ ಶಕ್ತಿ, ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಅಲ್ಲಿ ಹೇಳಬೇಕಾದ್ರೆ ಸ್ಪಷ್ಟ ಹೇಳಿದ್ದಾರೆ. ಮಾಯಾ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಮಾಯಾ ಶಬ್ದಕ್ಕೆ ಅಂತ ಅರ್ಥ ಹೇಳಬೇಕಾಗ ಆತನ ಇಚ್ಛೆಯನ್ನು ಮೀರಿ ಅದಕ್ಕೆ ತಾನು ಕವಿಸ್ತಕ್ಕಂಥ ಮೋಹಕ ಶಕ್ತಿ, ಅದನ್ನು ಬಂದ ರೀತಿ ಭ್ರಾಂತಿ. ಮಾಯಾ ಅಂದರೆ ಅದೇನೆ, ದೇವ್ರ ಮಾಯಿಂದ ಏನಾಗುತ್ತೆ? ಯಶೋದೆ ಕೃಷ್ಣನ ನೋಡಿಲ್ಲು, ವಿಶ್ವರೂಪ ನೋಡಿಲ್ಲು, ಆಮೇಲೆ ತಕ್ಷಣ ಮಾಯ ಮಾಡಿದ, ಮತ್ತು ಮಗ ಅನ್ನೋ ಭಾವನೆ ಹುಟ್ಟಿಸ್ಬಿಟ್ಟ. ಅದು ಮೋಹಿನಿ. ಕೆಲವೊಮ್ಮೆ ಒಳ್ಳೆಯದಕ್ಕೆ ಮರಬಹುದು, ಕೆಲವೊಮ್ಮೆ ಇದೆ ಇದೆ. ಮೋಹ ಅಂತ ಹೇಳಿದರೆ ಒಳ್ಳೆಯದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ. ಭ್ರಾಂತಿ ಅಂದರೆ ಕೆಟ್ಟದೇ ಸಾಮಾನ್ಯ. ವಿಷ್ಣು ಸಂಹಿತಾಯಾಂಚ
ಜೊತೆ ಇನ್ನೊಂದು ವಿಧೇಯ ಅಂತ ಹೇಳ್ತಾರೆ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಇತಿ ತ್ರಿಧ. ಆಮೇಲೆ ಶಕ್ತಿ ಶಕ್ತಿಮತೋಶ್ಚಾಪಿ ನಾ ಭೇದ ಕಶ್ಚನ ಇಷ್ಯತೆ ಇತಿ. ಇಲ್ಲಿ ಸಂಬಂಧ ಬಂತು. ಏನಂತ ಬಂದಿದೆ ಅಲ್ಲಿ? ಭ್ರಾಂತಿ ಅಲ್ಲ, ಮೋಹಕ ಶಕ್ತಿ, ಭ್ರಾಂತಿ ಕೊಡಿಸುವ ಶಕ್ತಿ, ಭ್ರಾಂತಿ ಹುಟ್ಟಿಸೋ ಶಕ್ತಿ. ಅರ್ಥ ಆಯ್ತಾ ಈಗ? ಭ್ರಾಂತಿ ಹುಟ್ಟಿಸೋ ಶಕ್ತಿ ಬೇರೆ, ತನಗೆ ಭ್ರಾಂತಿ ಅಂತ ಹೇಳೋದು ಬೇರೆ. ತನಗೆ ದೇವರಿಗೆ ಭ್ರಾಂತಿ ಅಂತ ಆಗ್ಬಿಡುತ್ತೆ ಆಮೇಲೆ. ಆಗಲ್ಲ. ಭ್ರಾಂತಿ ಹುಟ್ಟಿಸೋ ಶಕ್ತಿ. ಅವಿದ್ಯೆ ಇಲ್ಲೇ ಇದೆಯಲ್ಲ, ಮಹಾಮಾಯ, ಅವಿದ್ಯಾ, ನಿಯತಿ, ಮೋಹಿನಿ, ಪ್ರಕೃತಿ, ವಾಸನ, ಇಚ್ಛಾ. ಅಲ್ಲ, ಅನಂತ ಸಂಬೋಧನೆ ದೇವರಿಗೆ ಹೇಳ್ತಿರೋದು ಅದು. ಅನಂತ ತವ ಇಚ್ಛಾ ಇಷ್ಟೆಲ್ಲ ಹೆಸರುಗಳನ್ನು ಹೊಂದಿದೆ ಅಂತ ಪ್ರಾರ್ಥನೆ ಮಾಡೋ ಪ್ರಸಂಗ ಅದು. ಅದಕ್ಕೆ ಕೋಟ್ ಮಾಡಿದ್ರು. ಅಲ್ಲ, ಎಷ್ಟೊತ್ತು ಬಂದರೂ ಅರ್ಥ ಯಾವ ಅರ್ಥ ಸೂಟ್ ಆಗುತ್ತೋ ಡಿಕ್ಷನರಿಯಲ್ಲಿ ಪದಗಳು ಬೇಕಾಷ್ಟಿರುತ್ತೆ. ಯಾವ ಸಮಯಕ್ಕೆ ಈ ಅರ್ಥ ಯಾತಕ್ಕೆ ಇಷ್ಟೆಲ್ಲ ಕೊಟ್ಟರು ಅಂದರೆ ಮತ್ತೆ ಹೇಳೋದಿಲ್ಲ, ಈ ಪ್ರಸಂಗ ನೋಡ್ಕೊಂಡು ಅಪ್ಲೈ ಮಾಡಿಕೊಳ್ಳಿ ಅಂತ. ಗೊತ್ತಾಯ್ತಾ? ಮತ್ತೆ ಮತ್ತೆ ಅಂತ ಹೇಳಿ ತಗೊಂಡು ಮುಂದಕ್ಕೆ ಹೋಗೋದೇ ಇಲ್ಲ. ಇಷ್ಟ ಅರ್ಥ ಇದೆ, ಎಲ್ಲಿ ಯಾವ್ದು ಅರ್ಥ ಸೂಟ್ ಆಗುತ್ತೋ ಹಾಗೆ ಮಾಡಿ. ಇಷ್ಟು ಅರ್ಥ ಬಂದಿದೆ. ಅದು ಡಿಕ್ಷನರಿ ಡಿಕ್ಷನರಿ ಇರಬೇಕಾಗಿಲ್ಲ. ಯಾಕೆಂದರೆ ಶಾಸ್ತ್ರ ಇದು, ಶಾಸ್ತ್ರದ ವಿಚಾರ ಎಲ್ಲಿರಬೇಕಾಗಿಲ್ಲ. ಡಿಕ್ಷನರಿ ಪವರ್ ಅಂತ ಹೇಳಿದ್ರೆ ಎಲೆಕ್ಟ್ ಪವರ್ ಡಿಕ್ಷನರಿ ಕೊಡ್ತಾರೆ, ಕೊಡೋದಿಲ್ಲ. ಬರೀ ಶಕ್ತಿ ಅಂತ ಕೊಡ್ತಾರೆ. ಈ ಪವರ್ ಅಲ್ಲಿ ಕೊಟ್ಟರೆ ಪವರ್ ಅರ್ಥ ಅದಕ್ಕೆ. ಗೊತ್ತಾಯ್ತಾ? ಅದು ಅರ್ಥನೇ ಬೇರೆ, ಅರ್ಥಲ್ಲೇ ನೋಡಬೇಕಲ್ಲ. ಬ್ರಹ್ಮ ಶಬ್ದ ಇದೆ ಉದಾಹರಣೆಗೆ. ಬ್ರಹ್ಮ ಶಬ್ದ ಇದು ಯಾವ್ದು ತೊಗೊಂಡ್ರು ಕೂಡ ಸಾಮಾನ್ಯ ಡಿಕ್ಷನರಿಯಲ್ಲಿ ಬ್ರಹ್ಮ ಅಂದರೆ ಬ್ರಹ್ಮದೇವರು ಅಂತಾನೆ ಅರ್ಥ. ಇಲ್ಲಿ ಬ್ರಹ್ಮ ಅಂತೇಳಿದ್ರೆ ನಾರಾಯಣ ಅಂತಾನೆ ಅರ್ಥ. ವಿಷ್ಣು ಸಂಹಿತಾಯಾಂಚ. ಬೇರೆ ಕಡೆ ಜಿಜ್ಞಾಸ ಅಂದರೆ ತಿಳ್ಕೊಳ್ಳೋ ಇಚ್ಛೆ ಅಂತ ಅಷ್ಟೇ ಅರ್ಥ ಬೇರೆ ಕಡೆಗೆ. ಇಲ್ಲಿ ಬ್ರಹ್ಮ ವಿಚಾರ ಅಂತ ಅರ್ಥ ಇಲ್ಲ. ಗೊತ್ತಾಯ್ತು? ಪ್ರಸಂಗ ನೋಡ್ಕೊಂಡು ಅರ್ಥ ಹೇಳಬೇಕು. ಅದೇ ಟೆಕ್ನಿಕಲ್ ಆದಾಗ ಅದು ಬರ್ತ ಬೇರೆ ಬೇರೆ ರೀತಿ ಓದ್ಬಿಡುತ್ತೆ. ಬಂದ ಪೇಷಂಟ್ ಬರ್ತಾನೆ, ಅಟೆಂಡ್ ಅಂತಾರೆ ಆಫೀಸ್ನಲ್ಲಿ, ಅಟೆಂಡ್ ಮಾಡೋ ಅಂತಾರೆ. ಆ ಫೋನ್ ಬಂದಾಗ ಅಟೆಂಡ್ ಮಾಡೋ ಅಂತ ಮನೇಲಿ ಹೇಳ್ತಾರೆ. ಗೊತ್ತಾಯ್ತಾ? ಕ್ಲಾಸ್ಗೆ ಅಟೆಂಡ್ ಮಾಡೋ ಅಂತಾರೆ. ಅದೇ ಅಟೆಂಡ್ ಶಬ್ದಕ್ಕೆ ಎಷ್ಟೆಷ್ಟು ಅರ್ಥ ಬರುತ್ತೆ ಈಗ. ಅಲ್ಲಿ ಪ್ರೆಸೆನ್ಸ್ ಬೇಕು, ಇಲ್ಲ ರಿಪ್ಲೈ ಕೊಡಬೇಕು, ಅದು ಮೀನಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ. ಎಲ್ಲ ಭಾಷೆಯಲ್ಲೂ ಕೂಡ ಅಂಥ ವ್ಯತ್ಯಾಸ ಉಂಟೇ ಉಂಟು. ಅದನ್ನು ಅರ್ಥ ಮಾಡಿಕೊಡೋದು ಮೆಕ್ಯಾನಿಕಲಿ ಅರ್ಥ ಮಾಡಿಕೊಂಡು ಬರೆದು ಬಿಟ್ಟರೆ ಭಾಷೆ ಆಗೋದಿಲ್ಲ, ಏನೂ ಆಗೋದಿಲ್ಲ. ಈಗ ಶಕ್ತಿ ಅಂತ ಪದ ಬಂದಾಗ ಶಕ್ತಿ ಅಂದರೆ ಏನು ಅದಕ್ಕೆ ಅರ್ಥ ಹೇಳ್ಬಿಡ್ತಾರೆ ಇಲ್ಲೇ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಒಂದು ನಮಗೆ ಗೊತ್ತು, ಅವ್ನು ವಿಲ್ ಪವರ್ ಇಲ್ಲ ಅಂತ ಮಾತಾಡೋದಿಲ್ಲ. ವಿಲ್ ಪವರ್ ಏನದು? ಇಚ್ಛಾಶಕ್ತಿ ಬೇಕು. ಎಷ್ಟೋ ಜನಕ್ಕೆ ಔಷಧಿ ಎಲ್ಲ ಏನೂ ಆಗಿಲ್ಲ ಅವರಿಗೆ, ಔಷಧಿ ಫಸ್ಟ್ ಕ್ಲಾಸ್ ಆಗಿದೆ, ಅವರಿಗೆ ಇಷ್ಟ ಇಲ್ಲ, ಸಾಕು ಅಂತ ತಿಳ್ಕೊಂಬಿಟ್ಟಿದ್ದಾರೆ, ಮುಗಿದೋಯ್ತು ಅಷ್ಟೇ. ಇಚ್ಛಾಶಕ್ತಿ. ಆಮೇಲೆ ಜ್ಞಾನಶಕ್ತಿ, ತಿಳುವಳಿಕೆ ಶಕ್ತಿ. ತಿಳುವಳಿಕೆ ಇರೋ ಶಕ್ತಿ ತುಂಬ ಜನಕ್ಕೆ ಇರೋದಿಲ್ಲ. ಈ ಹೇಳ್ದ ಮಾಡ್ತೀನಿ ನಿಮಗೆ ಅರ್ಥ ಆಗಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಇಚ್ಛೆ ಪಡೋ ಶಕ್ತಿ. ಆಮೇಲೆ ಕ್ರಿಯಾಶಕ್ತಿ, ಮಾಡೋ ಶಕ್ತಿ. ಹೇಳ್ಬೋದು, ಮಾಡೋಕ್ಕಾಗೋದಿಲ್ಲ. ಹೇಳಕ್ಕೆ ಬರ್ತದೆ, ಮಾಡೋಕ್ಕೆ ಬರೋದಿಲ್ಲ ಅವನಿಗೆ. ಅಥವಾ ಮಾಡಿಸ್ಲಿಕ್ಕೆ ಬರೋದಿಲ್ಲ, ತಾನು ಬೇಕಾದ್ರೆ ಮಾಡ್ತಾನೆ. ಕೆಲವರಿಗೆ ಎರಡೂ ಬರುತ್ತೆ, ಮಾಡ್ತಾನೆ ಮಾಡಿಸ್ತಾರೆ, ಎಲ್ಲರೂ ಸರಿ ಅಂತಾರೆ. ಕೆಲವು ಇಲ್ಲ ಹೇಳಿದ್ದು ಮಾಡ್ತೀವಿ ಅಷ್ಟೇ, ಅದೆಲ್ಲ ನಮಗೆ ಗೊತ್ತಾಗಲ್ಲ, ಆ ಜವಾಬ್ದಾರಿನೇ ಬೇಡ ಅಂದ್ಬಿಡ್ತಾರೆ. ಇದೆಲ್ಲ ನೋಡಿದರೆ ಶಕ್ತಿ ಮೂರು ವಿಧ ಎಲ್ಲರಿಗೂ ಇರುತ್ತೆ. ಇದು ವೇರಿ ಆಗಿ ಸಿಕ್ಕಾಬಟ್ಟಿ ವೇರಿ ಆಗ್ತಾ ಹೋಗುತ್ತೆ. ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಇರೋ ಕ್ಯಾಂಡ್ಲ್ ಬಲ್ಬಲ್ಲೂ ಸ್ವಲ್ಪ ಬೆಳಕಿದ್ದೇ ಇರುತ್ತಲ್ಲ, ಆ ಥರ ಅದು ಮ್ಯಾಕ್ಸಿಮಮ್ ಇರೋದು ಸೂರ್ಯನಲ್ಲಿ ಹಾಗೆ ಪರಮಾತ್ಮನಲ್ಲಿ ಯಾವ ಸೂರ್ಯನಲ್ಲೂ ಇರಕ್ಕೆ ಸಾಧ್ಯ ಇಲ್ಲ, ಅಂಥ ಪೂರ್ಣ ಶಕ್ತಿ ಇದೆ. ಅದನ್ನು ಹೇಳಬೇಕಾದ್ರೆ ಪರಶಕ್ತಿರ ಅನಂತ ಗುಣ ಪರಮಃ ಎಲ್ಲಿ ಬಂದಿದೆ? ಪರಶಕ್ತಿ ಎಲ್ಲದೂ ಸೇರಿಸ್ಬೇಕು. ಪರ ಇಚ್ಛಾಶಕ್ತಿ, ಪರ ಜ್ಞಾನಶಕ್ತಿ, ಪರ ಕ್ರಿಯಾಶಕ್ತಿ ಎಲ್ಲವೂ ಶ್ರೇಷ್ಠ 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 ಅಂತ ಒಂದು ಅರ್ಥ, ಪೂರ್ಣ ಪೂರ್ಣ ಇನ್ನೊಂದರ್ಥ. ಪಾಲನ ಪೂರ್ಣಯೋಹೋ. ಆದ್ದರಿಂದ ಅರ್ಥನ ಹೇಳಬೇಕು. ಶಕ್ತಿ ಇವೆಲ್ಲದ ಶಾಸ್ತ್ರ ವಿಚಾರ ಬಂದಾಗ ಶಬ್ದವನ್ನು ಬಿಡಿಸಿ ಅರ್ಥ ಮಾಡ್ತಾರೆ. ಇಲ್ಲಿ ಕ್ಲಾಸಿಕಲಲ್ಲಿ ಹಾಗೆ ಮಾಡಬಾರ್ದು. ಗೊತ್ತಾಯ್ತಿಲ್ಲ, ಸುಮ್ಮನೆ ಪ್ರಸಿದ್ಧಾರ್ಥ ತೊಗೊಂಡು ಹೋಗ್ಬೇಕೆ ಹೊರತು ಆ ಅರ್ಥ ಎಲ್ಲ ಸೇರಿಸಕ್ಕೆ ಹೋಗಬಾರ್ದು. ಯಾಕೆ? ಅಷ್ಟು ಅರ್ಥ ಹೇಳೋರಿಗೆ ಇಲ್ಲೇ ಇಲ್ಲ ಫಸ್ಟ್. ಅದು ಗೊತ್ತಾಯ್ತು. ಯಾವಾಗ ಶಾಸ್ತ್ರದಲ್ಲಿ ಅಷ್ಟು ಹೆಚ್ಚಳ ಅರ್ಥ ಇರೋದ್ರಿಂದ ಏನು ಮಾಡ್ತಾರೆ, ಅಷ್ಟು ಅರ್ಥನ ಮಾಡಲಿಕ್ಕೆ ಟ್ರೈ ಮಾಡೋದು, ಮ್ಯಾಕ್ಸಿಮಮ್ ಟ್ರೈ ಮಾಡೋದು. ಇದರಲ್ಲಿ ಹಾಗೆ ಮಾಡೋಂಗಿಲ್ಲ. ಇದು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ಭಾಗವತ ತಾತ್ಪರ್ಯ ನಿರ್ಣಯೇ ಪ್ರಥಮ ಸ್ಕಂಧೆ ಪ್ರಥಮೋಧ್ಯಾಯ. ಮೊದಲ ಸ್ಕಂಧದ ಮೊದಲ ಅಧ್ಯಾಯ ಮುಗಿತು. ನೆಕ್ಸ್ಟ್ ಎರಡನೇ ಅಧ್ಯಾಯ ಪ್ರಾರಂಭ. ಯಾವುದಿದೆ? ಆಯ್ತಲ್ಲ, ಇಷ್ಟೊತ್ತು ಅದನ್ನೇ ಹೇಳಿದ್ದೀಗ. ಇಚ್ಛಾಶಕ್ತಿ. ಇಲ್ಲಿ ಶಕ್ತಿ ಮತೋಶ್ಚಾಪಿ. ಸಾಮಾನ್ಯವಾಗಿ ಶಕ್ತಿಗೂ ಶಕ್ತಿ ಇರೋರಿಗೂ ಸಾಮಾನ್ಯ ಇರುತ್ತೆ. ಈಗ ಅವರ ಶಕ್ತಿ ಅಂತ ಹೇಳಿದಾಗ ಉದಾಹರಣೆಗೆ ಒಬ್ಬ ಹುಡುಗ ಇದ್ದಾನೆ, ಒಬ್ಬ ಚಿಕ್ಕ ಮಗು, ಅವನಿಗೆ ಶಕ್ತಿ ಇದೆ, ವ್ಯಕ್ತ ಆಗಿಲ್ಲ. ಒಳ್ಳೆ ತರುಣನಾಗಿದ್ದಾನೆ, ಫುಲ್ ಫ್ಲೆಡ್ಜರ್ ಕೆಲಸ ಮಾಡ್ತಾನೆ.
ಮತ್ತು ವಯಸ್ಸಾಯಿತು ಮತ್ತು ಶಕ್ತಿ ಹೋಗಿಬಿಡ್ತು. ಅವ ಶಕ್ತಿ ಇಲ್ಲ. ಈಗ ಶಕ್ತಿ ಇದೆ, ಶಕ್ತಿ ಇಲ್ಲ. ಮೊದಲು ಶಕ್ತಿ ಬಂದಿಲ್ಲ, ಶಕ್ತಿ ಇದೆ, ಶಕ್ತಿ ಹೋಗಿ ಆಗಿದೆ. 3 ಸ್ಟೇಜ್ ಇದೆ. ದೇವರಿಗೆ ಅದಿಲ್ಲ. ಏನಿದೆ? ಅಷ್ಟೇ ಶಕ್ತಿ ಇದೆ ಹೊರತು ಏನಿಲ್ಲ. ಇದು ಹೇಳಿದ್ರೆ ಈಗ ಹಾಕಿದ ಕರೆಂಟು ಶಾಕ್ ಹೊಡಿಲಿಕ್ಕಿಲ್ಲ ಅಂತ ತಿಳ್ಕೊಬೇಕಾಗಿಲ್ಲ. ಅಷ್ಟೇ ಜೋರಾಗಿ ಹೊಡೆಯುತ್ತೆ. ಅದೇ ರೀತಿಯಲ್ಲಿ ತುಂಬ ಹಳೇದಾಗಿದೆ ಅದು ಅಷ್ಟೇ ಹೊಡೆಯುತ್ತೆ. ವ್ಯತ್ಯಾಸ ಇಲ್ಲ. ಕೆಲವು ಕಡೆ ವ್ಯತ್ಯಾಸ ಇದೆ. ಈಗಷ್ಟೇ ಒಲೆ ಹೊಚ್ಚಿರ್ತಾನೆ, ಇಲ್ಲಿ ಓದ್ತಾ ಕೈಲಿ ತೆಗೆದಾಕಿಬಿಡ್ತಾನೆ ಬೇಕಾದ್ರೆ. ಆಮೇಲೆ ತೆಗಿಲಿಕ್ಕಾಗಲ್ಲ ಫುಲ್ ಆದಾಗ. ದೇವರಲ್ಲಿ ಯಾವಾಗಲೂ ಹೇಗಿರುತ್ತದು? ನಮಗೆ ಸಾಮಾನ್ಯವಾಗಿ ಏನಿಸುತ್ತೆ, ಸೂರ್ಯ ಬೆಳಗ್ಗೆ ತಂಪಾಗಿರ್ತಾನೆ, ಸಾಯಂಕಾಲ ತಂಪಿರ್ತಾನೆ, ಮಧ್ಯಾಹ್ನ ಸೂರ್ಯ ಬದಲಿ ಸೂರ್ಯಗೇನು ಆಗೋದೇ ಇಲ್ಲ. ಡೈರೆಕ್ಷನ್ ಚೇಂಜ್ ಆಗ್ತಾ ಹೋದ್ರೆ ಏನಾಗುತ್ತದು? ಅಟ್ಮಾಸ್ಫಿಯರಿಕ್ ವೇರಿಯೇಷನ್ ಮಿಕ್ಸ್ ಆಗಿಬಿಟ್ಟು ಅದು ಕೂಲ್ ಆಗುತ್ತೆ ಅಷ್ಟೇ ಹೊರತು ಏನಾಗಲ್ಲ. ಅದು ಟೆಂಪ್ರೇಚರ್ ಆಗಿ ದಿವಸಕ್ಕೆ ಇರೋದು ಚೇಂಜ್ ಆದ್ರ ಗತಿ ಏನೀಗ. ಅಷ್ಟು ಕೂಲ್ ಇದ್ದರೆ ಸೂರ್ಯ ಏನು ಕೆಲಸನೂ ಆಗೋದಿಲ್ಲ. ಅದು ನಮಗೆ ಹಾಗೆ ಕಾಣಿಸುತ್ತೆ. ಕೆಲವು ಪದಾರ್ಥ ಆಗಲ್ಲ, ಶಕ್ತಿ ವೇರಿನೇ ಆ್ಯಕ್ಚುಲಿ ವೇರಿ ಆಗುತ್ತೆ. ಶಕ್ತಿ ಫ್ರೆಶ್ ಇದ್ದಾಗ ಶಕ್ತಿ ಜಾಸ್ತಿ ಇರುತ್ತೆ, ಸುಸ್ತಾದೆ ಶಕ್ತಿ ಇಲ್ಲ ಅಂತ ಹೇಳ್ತಾನೆ. ರೋಗ ರುಜಿನ ಬಂದಾಗ ಇನ್ನೂ ಕಡಿಮೆ ಆಗಿಬಿಡ್ತಾನೆ, ಎಬಿಸಿ ಕುಡಿಸೋ ಆ ಸ್ಥಿತಿ ಬಂದುಬಿಡ್ತಾನೆ. ಅವೆಲ್ಲ ನಮ್ಮಲ್ಲಿ ವ್ಯತ್ಯಾಸಗಳುಂಟು. ಆದರೆ ಜೀವನ ಸ್ವರೂಪ ಶಕ್ತಿಗೂ ಜೀವನಿಗೂ ಭೇದ ಇಲ್ಲ. ಸ್ವರೂಪ ಶಕ್ತಿಗೆ ಭೇದ ಇಲ್ಲ. ಸಂಸಾರದಲ್ಲಿ ಏನಾಗಿದೆ, ಅದು ಸಪ್ರೆಸ್ ಆಗಿಬಿಡುತ್ತೆ. ಆದ್ದರಿಂದನೇ ವೇರಿಯೇಷನ್ ಕಾಣಿಸ್ತದೆ. ದೇವರಿಗೆ ಎಂದೂ ಸಪ್ರೆಸ್ಸೂ ಆಗಲ್ಲ, ಕಡಿಮೆನೂ ಆಗಲ್ಲ. ಯಾವಾಗ ಸಪ್ರೆಸ್ ಎಲ್ಲ ಆಗಬೇಕಾದ್ರೆ ಒಂದು ಪ್ರೆಷರ್ ಬೇಕು. ದೇವರು ಹೈಯೆಸ್ಟ್ ಆದ್ದರಿಂದ ಆಕಾಶಕ್ಕೆ ರೂಪ ಹಾಕ್ತೀರಾ, ಹಾಗಾಗುತ್ತೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದ ಇದು ದೇವ್ರ ಬಗ್ಗೆ ಬಂದಾಗ ಮಾತ್ರ ಯಾವುದೇ ಗುಣ ತಗೊಂಡ್ರೂ ದೇವರಿಗೂ ಅದಕ್ಕೆ ಏನಿಲ್ಲ, ಭೇದ ಇಲ್ಲ. ಅದಕ್ಕೆ ಸ್ವಗತ ಭೇದ ವಿವರ್ಜಿತ ಅನ್ನೋ ಪದ. ವಿವರ್ಜಿತ ಅಂದರೆ ವಿಶೇಷೇಣ ವರ್ಜಿತ, ಜಸ್ಟ್ ಅಲ್ಲ, ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ದೇವರಿಗೂ ದೇವರ ಶಕ್ತಿ ಮೊದಲಾದ ಬಗಳಿಗೂ ಏನಿಲ್ಲ, ವ್ಯತ್ಯಾಸ ಎಷ್ಟೂ ಇಲ್ಲ.